ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ನಾವು ಪ್ರತಿದಿನ ಅಡುಗೆಗೆ, ತಿಂಡಿಗೆ ವಿಧ ವಿಧವಾದ ತರಕಾರಿಗಳನ್ನು ಬಳಸ್ತಾ ಇರ್ತೀವಿ. ಅದರಲ್ಲಿ ಆರೋಗ್ಯಕರವಾದ ಒಂದು ತರಕಾರಿ ಯಾವುದು ಹೇಳಿ? ಸೋರೆಕಾಯಿ. ಸೋರೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೋರೆಕಾಯಲ್ಲಿ ವಿಟಮಿನ್ಸ್ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಅದರ ಜೊತೆ ದೇಹದಲ್ಲಿ ನಮ್ಮ ನೀರಿನಂಶವನ್ನು ಕಾಪಾಡೋ ಶಕ್ತಿ ಇರುತ್ತೆ, ನಾರಿನಂಶ ಇರುತ್ತೆ. ಅನೇಕ ಆರೋಗ್ಯಕ್ಕೆ ಅನುಕೂಲವಾಗುವಂತಹ ವಿಟಮಿನ್ಸ್ಗಳು ಸೋರೆಕಾಯಿಯಲ್ಲಿ ಇದೆ. ಹಾಗಾಗಿ ನಾವು ಆಗಾಗ ಸೋರೆಕಾಯಿ ಬಳಕೆ ಮಾಡ್ತಿರೋದು ಆರೋಗ್ಯಕ್ಕೂ ಒಳ್ಳೆಯದು. ಡಯಾಬಿಟಿಸ್ ಇರುವವರಿಗೂ ಸೋರೆಕಾಯಿ ತುಂಬ ಒಳ್ಳೆಯದು ಅಂತಾರೆ. ಸೋರೆಕಾಯಿಯಲ್ಲಿ ವಿಧ ವಿಧವಾದ ಅಡುಗೆ ಮಾಡ್ತೀವಲ್ವ, ಪಲ್ಯ ಮಾಡ್ತೀವಿ, ಕೂಟು ಮಾಡ್ತೀವಿ, ತೊವೆ ಮಾಡ್ತೀವಿ. ಆಮೇಲೆ ಸೋರೆಕಾಯಿ ಸಿಪ್ಪೆನ ಉಪಯೋಗಿಸಿ ನಾನು ನಿಮಗೆ ತಂಬಳಿ ಮಾಡೋದನ್ನು ನನ್ನ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ. ಅದೇ ರೀತಿ ಇವತ್ತು ನಾನು ನೀವ್ಯಾರು ಕೇಳಿರೋಕ್ಕೆ ಸಾಧ್ಯ ಇಲ್ಲ, ಸೋರೆಕಾಯಿ ಸಿಪ್ಪೆ ನೋಡಿ, ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೋರೆಕಾಯಿ ಸಿಪ್ಪೆಯನ್ನು ಬಳಸಿ ಇವತ್ತು ಒಂದು ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ನೀವ್ಯಾರಾದರೂ ಕೇಳಿದ್ದೀರಾ? ಸೋರೆಕಾಯಿ ಸಿಪ್ಪೆ ಚಟ್ನಿ ಪುಡಿ ಕೇಳಿದ್ದೀರಾ? ಇಲ್ಲ, ಖಂಡಿತ ಕೇಳಿರೋಕ್ಕೆ ಸಾಧ್ಯ ಇಲ್ಲ. ಸೋರೆಕಾಯಿ ಸಿಪ್ಪೆನೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್ಸು ಎಲ್ಲ ಇರುತ್ತೆ. ನಿಮಗೆ ಸಿಪ್ಪೆಯನ್ನು ನೀವು ಸೋರೆಕಾಯಿ ಸಿಪ್ಪೆಯನ್ನು ರುಬ್ಬಿ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ನಿಮ್ಮ ಮುಖದಲ್ಲಿರೋ ಪಿಂಪಲ್ಸ್ ತುಂಬ ಕಡಿಮೆ ಆಗುತ್ತೆ. ಯಾಕಂದರೆ ಔಷಧೀಯ ಗುಣಗಳು ಈ ಸಿಪ್ಪೆಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿವತ್ತು ಸೋರೆಕಾಯಿ ಸಿಪ್ಪೆಯನ್ನು ಬಳಸಿ, ನೀವು ಯೂಟ್ಯೂಬ್ ಇತಿಹಾಸದಲ್ಲೇ ಕೇಳಿರಲ್ಲ ಆ ಥರ ಒಂದು ಚಟ್ನಿ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗತ್ತೆ. ನಾನು ಈಗಷ್ಟೇ ಒಂದು 15 ದಿನದ ಹಿಂದೆ ಮಾಡಿ 3-4 ದಿವಸದಲ್ಲೇ ಖಾಲಿ ಆಗೋಯ್ತು. ಅದಕ್ಕೆ ಮತ್ತೆ ಮಾಡ್ತಿದ್ದೀನಿ. ಇವತ್ತು ಮಾಡೋದನ್ನು ನಿಮಗೂ ತೋರಿಸೋಣ, ಹೇಗಾಗತ್ತೆ. ನೀವು ಮಾಡ್ಕೊಳ್ಳಿ ಮನೆಯಲ್ಲಿ. ಹೊಸದಾದ ಒಂದು ಅಡುಗೆ, ಆರೋಗ್ಯಕ್ಕೂ ಒಳ್ಳೆಯದು ಅನ್ನೋವಾಗ ನಾವ್ಯಾಕೆ ಪ್ರಯತ್ನ ಮಾಡಬಾರ್ದು? ಖಂಡಿತವಾಗೂ ಮಾಡ್ಬೋದು, ತುಂಬ ರುಚಿಕರವಾಗಿರುತ್ತೆ. ಮಗನಿಗೆ ಚಟ್ನಿ ಪುಡಿಗಳಂದರೆ ತುಂಬ ಇಷ್ಟ. ನೀವು ಎಷ್ಟೇ ಮಾಡಿ ಇಡಿ, ಎಲ್ಲ ಖಾಲಿ ಮಾಡಿಬಿಡ್ತಾನೆ. ಅದಕ್ಕೆ ಇವತ್ತು ನಾನು ಆರೋಗ್ಯಕರವಾದ ಸೋರೆಕಾಯಿ ಸಿಪ್ಪೆಯ ಚಟ್ನಿ ಪುಡಿ, ಅದಕ್ಕೆ ಏನೇನು ಸಾಮಾನು ಬೇಕು, ಹೇಗೆ ಮಾಡೋದನ್ನೋದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬನ್ನಿ, ಇಲ್ಲಿ ಸುಶಾಂತ್ ಹೇಳ್ತಾನೆ ಏನೇನು ಬೇಕು ಅನ್ನೋದನ್ನು. ಇಂಪಾರ್ಟೆಂಟ್ ಐಟಮ್ ಏನಿದು ಸುಶಾಂತ್? ಸೋರೆಕಾಯಿಯ ಸಿಪ್ಪೆ. ಸೋರೆಕಾಯಿ ಸಿಪ್ಪೆ ನಾನು ಒಂದು ಮೀಡಿಯಂ ಸೈಜ್ ಸೋರೆಕಾಯಿ ಸಿಪ್ಪೆನ ತೆಗೆದು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಏನಿದು? ಕೊಬ್ಬರಿ 1 ಕಪ್ಪು ಕೊಬ್ಬರಿ ತಗೊಂಡಿದ್ದೀನಿ. ಕಡಲೆಬೇಳೆ ಅರ್ಧ ಕಪ್, ಇದು 1 ಕಪ್ ಮೆಜರ್ಮೆಂಟು, ಇದು ಹಾಫ್ ಅಂದ್ರೆ ಅರ್ಧ ಕಪ್ ಕಡಲೆಬೇಳೆ ತಗೊಂಡಿದ್ದೀನಿ. ಇದು 1/4 ಕಪ್ಪು ಉದ್ದಿನ ಬೇಳೆ ತಗೊಂಡಿದ್ದೀನಿ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ಬ್ಯಾಡಗಿ 15 ಬ್ಯಾಡಗಿ ಮೆಣಸಿನಕಾಯಿ ತಗೊಂಡಿದ್ದೀನಿ. ನೀವು ಖಾರ ಮೆಣಸಿನಕಾಯಿ ನಿಮ್ಮ ಇಷ್ಟ, ನೀವು ಖಾರ ಜಾಸ್ತಿ ಬೇಕಂದ್ರೆ ಗುಂಟೂರು ಉಪಯೋಗಿಸ್ಬೋದು. ಬಟ್ ನಾನು ಗುಂಟೂರು ತರೋದೇ ಇಲ್ಲ ಮನೆಗೆ, ಹಾಗಾಗಿ ನಾನು ಬ್ಯಾಡಗಿ ಮೆಣಸಿನಕಾಯಿನೇ ಉಪಯೋಗಿಸೋದು. ಇದೇನಿದು? ಹುಣಸೆ ಹಣ್ಣು, ಇಂಗು. ನಾನು ಮೆತ್ತಿಗಿನ ಇಂಗು ತಗೊಂಡಿದ್ದೀನಿ. ಒಂದು ಕಡಲೆಕಾಯಿ ಗಾತ್ರದ ಇಂಗು ತಗೊಂಡಿದ್ದೀನಿ. ಕರ್ಬೇವು ಸೊಪ್ಪನ್ನು ನಾನು ತೊಳೆದು ಒಣಗಿಸಿ, ಅಂದರೆ ನೀರಿನಂಶ ಆರೋ ಥರ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನೀವು ಒಂದು ಚಿಕ್ಕ ಲಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣು ತಗೊಂಡಿದ್ದೀನಿ ನಾನು. ನಿಮ್ಗೆ ಇಷ್ಟ ಇದ್ದರೆ ಒಂದು 2 ಚಮಚ ಬೆಲ್ಲದ ಪುಡಿನೂ ಸೇರಿಸ್ಕೋಬೋದು. ಅದೇನು ಸಿಹಿ ಬರಲ್ಲ, ನಿಮಗೆ ಬ್ಯಾಲೆನ್ಸ್ ಆಗತ್ತೆ, ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗತ್ತೆ. ನೀವು ಬೇಕಾದರೆ ಸೇರಿಸ್ಕೋಬೋದು. ನಾನೊಂದು 2 ಚಮಚ ಸೇರಿಸೋಣ ಅಂತ 1 ಚಮಚ 2 ಚಮಚ ಹಾಕಲ್ಲ, 1 ಚಮಚ ಮಿಕ್ಸಿಗೆ ಹಾಕೋವಾಗ ಸೇರಿಸ್ತೀನಿ, ತೋರಿಸ್ತೀನಿ ನಿಮಗೆ. ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಮೊದಲೊಂದು ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡು ಒಂದೊಂದೇ ಹುರ್ಕೊಳ್ಳೋಣ. ಗ್ಯಾಸ್ ಹಚ್ಚಿ ಮೆಜರಿಂಗ್ ಕಪ್ಪಲ್ಲಿ ಅರ್ಧ ಕಪ್ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಹೊಂಬಣ್ಣ ಬರೋ ತನಕ ಹುರಿಬೇಕು. ನಾನು ಎಲ್ಲ ಸಪರೇಟೇ ಹುರ್ಕೋತೀನಿ, ಯಾವುದು ಜೊತೆಲಿ ಹುರ್ಕೊಳ್ಳಲ್ಲ. ಕೆಂಪಾಗ್ತಾ ಇದೆ, ಇಷ್ಟಾದರೆ ಸಾಕು. ನಾನು ಏನು ಎಣ್ಣೆ ಹಾಕದೆ ಡ್ರೈ ಆಗಿ ಹುರಿತಾ ಇದ್ದೀನಿ. ನೋಡಿ, ಇಷ್ಟು ಕೆಂಪಾಗಿದೆ, ಸಾಕು. ಬೇರೆ ಪಾತ್ರೆಗೆ ಹಾಕ್ಕೊಂಡು ಉದ್ದಿನಬೇಳೆ ಹುರ್ಕೊಳ್ಳೋಣ. ಕಡಲೆಬೇಳೆಯ ಅರ್ಧದಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ. ಉದ್ದಿನಬೇಳೆನೂ ಕೆಂಪಾಗೋ ಥರ, ಅಂದರೆ ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೊಳ್ಳೋಣ. ಅದು ಡ್ರೈ ಆಗಿ ಹುರಿತಾ ಇದ್ದೀನಿ. ನೋಡಿ, ಉದ್ದಿನಬೇಳೆ ಬಣ್ಣನೂ ಸ್ವಲ್ಪ ಬದಲಾಯಿತು, ಸ್ವಲ್ಪ ಬ್ರೌನಿಶ್ ಆಗ್ತಾ ಇದೆ. ಇಷ್ಟಾದರೆ ಸಾಕು. ಇದನ್ನು ನಾನು ಮತ್ತೆ ಟ್ರಾನ್ಸ್ಫರ್ ಮಾಡ್ಕೋತೀನಿ.
ಕೊಬ್ಬರಿ ಹಾಕೋತಾ ಇದ್ದೀನಿ. ಕೊಬ್ಬರಿ ಏನು ತುಂಬ ಬಿಸಿ ಆಗೋದು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ಕೊಬ್ಬರಿ ಎಷ್ಟು ಹುರ್ಕೊಂಡ್ರೆ ಸಾಕು. ನೀವು ಕೊಬ್ಬರಿ ಇಲ್ಲ ಅಂದರೆ ಡೆಸಿಕೇಟೆಡ್ ಕೋಕೋನಟ್ಟು ಹಾಕ್ಕೋಬೋದು. ನಿಮಗೆ ಸಿಗತ್ತಲ್ವ, ಡ್ರೈ ಕೋಕೋನಟ್ ಪೌಡರ್ ಸಿಗುತ್ತೆ, ಅದನ್ನು ಉಪಯೋಗಿಸ್ಕೋಬೋದು. ನಾನು ಇದನ್ನು ಸಪರೇಟ್ ಪ್ಲೇಟಿಗೆ ಎತ್ತಿ ಇಡ್ತೀನಿ. ಮಿಕ್ಸಿನಲ್ಲಿ ಕೊನೆಗೆ ಹಾಕ್ಕೊಂಡು ನಾವು ಅದನ್ನು ಲಾಸ್ಟ್ ಒಂದು ಪಲ್ಸ್ ಮಾಡಿದ್ರೆ ಸಾಕಾಗತ್ತೆ. ಅದಕ್ಕೆ ನಾನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಈಗ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು, ನೋಡಿ ಕರ್ಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಅದರ ಜೊತೆ ಹುಣಸೆ ಹಣ್ಣು ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಕ್ರಿಸ್ಪ್ ಆದರೆ ನಿಮಗೆ ಮಿಕ್ಸಿನಲ್ಲಿ ಬೇಗ ಹುಡಿ ಆಗುತ್ತೆ. ಅದಕ್ಕೆ ನಾನು ಈ ಥರ ಪೀಸ್ ಮಾಡಿ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಹಾಗೆ ಇಂಗನ್ನು ಸ್ವಲ್ಪ ಹುರಿಲಿ. ಅದು ನಾನು ಮೆತ್ತಿಗೆ ತಗೊಂಡಿದ್ದೀನಿ. ನೋಡಿ ಕಡಲೆಕಾಯಿ ಥರ ಇದೆ, ಕಡಲೆಕಾಳಷ್ಟು ದೊಡ್ಡದು. ಒಂದು ಕಡಲೆಕಾಯಿ ಬೀಜಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ. ನಿಮಗೆ ಪರಿಮಳ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ದೊಡ್ಡ ಹಿಂಗೆ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕ್ರಿಸ್ಪ್ ಆಗೋ ಥರ ಹುರ್ಕೊಳ್ಳೋಣ. ನೋಡಿ ಇದು ಮೆಣಸು ಕರಿಬೇವೆಲ್ಲ ಕ್ರಿಸ್ಪ್ ಆಯಿತು. ಈಗ ನಾನು ಈ ಪ್ಲೇಟಿಗೆ ತೆಗಿತೀನಿ ಎಲ್ಲನೂ. ಈಗ ನಾನು ಸೋರೆಕಾಯಿ, ಒಂದು ಮೀಡಿಯಮ್ ಸೈಜ್ ಸೋರೆಕಾಯಿ ತಗೊಂಡಿದ್ದೀನಿ. ಆ ಸೋರೆಕಾಯಿ ಸಿಪ್ಪೆಯನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಕ್ರಿಸ್ಪ್ ಆಗೋ ತನಕ ಹುರಿಬೇಕು. ಬೇಕಾದರೆ ಒಂದು 2 ಚಮಚ ಎಣ್ಣೆ ಹಾಕ್ಕೋಬೋದು. ಕೊಬ್ಬರಿ ಹುರಿದಿನಲ್ಲ, ಅದರ ಪಸೆ ಸ್ವಲ್ಪ ಇದೆ, ಅದಕ್ಕೋಸ್ಕರ ನಾನು ಏನು ಹಾಕ್ತಾ ಇಲ್ಲ, ಡ್ರೈ ಆಗೇ ಹುರಿತಾ ಇದ್ದೀನಿ. ಕ್ರಿಸ್ಪ್ ಆಗೋ ಥರ ಹುರಿಬೇಕು. ಕ್ರಿಸ್ಪ್ ಆಗಬೇಕು, ಸ್ವಲ್ಪ ಹೊತ್ತಲ್ಲೇ ಆಗುತ್ತೆ, ತುಂಬ ಟೈಮ್ ಬೇಕಾಗಲ್ಲ. ನೋಡಿ ಆದ್ಮೇಲೆ ಚೆನ್ನಾಗಿ ಹುರಿತಾ ಇದೆ. ಪಟ ಅಂತ ನಿಮಗೆ ಸಾಸಿವೆ ಸಿಡಿಯೋ ಥರ ಸಿಡಿಯುತ್ತೆ. ನೀರಿನಂಶ ಎಲ್ಲ ಹೋದ್ಮೇಲೆ ನಿಮಗೆ ಅದು ಕ್ರಿಸ್ಪ್ ಆಗ್ತಾ ಇರಬೇಕಾದ್ರೆ ಒಳ್ಳೆ ಸಾಸಿವೆ ಸಿಡಿಯೋ ಥರ ಪಟ ಅಂತ ಸಿಡಿಯುತ್ತೆ. 7ರಿಂದ 8 ನಿಮಿಷ ಸ್ವಲ್ಪ ಸಣ್ಣೂರಿನಲ್ಲೇ ನಾನು ಹುರಿದಿದ್ದೀನಿ. ಮೊದಲೊಂದು 2-3 ನಿಮಿಷ ಸ್ವಲ್ಪ ದೊಡ್ಡೂರಿನಲ್ಲಿ ಹುರಿದಿದ್ದೀನಿ, ಆಮೇಲೆ ಸಣ್ಣೂರಿನಲ್ಲೇ ಹುರಿದಿದ್ದೀನಿ. ನೋಡಿ ಈಗ ನೀರಿನಂಶ ಎಲ್ಲ ಹೋಗಿ ಕ್ರಿಸ್ಪ್ ಆಗಿದೆ. ನಾನೀಗ ಆಫ್ ಮಾಡ್ತೀನಿ. ಆಫ್ ಮಾಡಿದ್ಮೇಲೆ ನಿಮಗೆ ಬಾಣಲಿ ತುಂಬ ಬಿಸಿ ಇರುತ್ತಲ್ಲ, ಅದು ಸ್ವಲ್ಪ ಹೊತ್ತು ಫ್ರೈ ಆಗುತ್ತೆ. ಮಿಕ್ಸಿನಲ್ಲಿ ನಾವು ಪೌಡ್ರ್ ಮಾಡಬೇಕು ಅಂದರೆ ಎಲ್ಲನೂ ತಣ್ಣಗಾಗಬೇಕು. ಸೊ ಇದು ತಣ್ಣಗಾಗೋ ತನಕ ಬಿಡೋಣ. ನೋಡಿ ಆದ್ಮೇಲೆ ಎಲ್ಲನೂ ಹುರಿದು ರೆಡಿಯಾಗಿದೆ. ನೋಡಿ ಸೋರೆಕಾಯಿ ಸಿಪ್ಪೆ ಹುರಿದಿರೋದು ನೋಡಿ ಎಷ್ಟು ಕ್ರಿಸ್ಪ್ ಆಗಿದೆ. ನೋಡಿ ಚೆನ್ನಾಗಿ ಕ್ರಿಸ್ಪ್ ಆಗಿದೆ. ನಾವು ಇದನ್ನು ಮೊದಲು ಸೋರೆಕಾಯಿ ಸಿಪ್ಪೆ ಹಾಗೂ ಮೆಣಸು, ಬ್ಯಾಡಗಿ ಮೆಣಸು ಒಂಚೂರು ಹಾಕ್ಕೊಂಡು ಹುಡಿ ಮಾಡಿಕೊಂಡು ನಂತರ ಇದೆಲ್ಲ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕೋಣ. ನಾನು ಸೋರೆಕಾಯಿ ಸಿಪ್ಪೆ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಅದ್ರ ಜೊತೆ ಬ್ಯಾಡಗಿ ಮೆಣಸು ಹಾಕ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ ಜೊತೆ ಕರಿಬೇವು, ಇಂಗು ಸೇರಿಸಿ ಹಾಕ್ತಾ ಇದ್ದೀನಿ. ಇದನ್ನು ಪುಡಿ ಮಾಡ್ಕೊಂಡು ಬಂದ ಮೇಲೆ ನಿಮಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಕೊನೆಯಲ್ಲಿ ಕೊಬ್ಬರಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಇಟ್ಕೊಂಡಿದ್ದೀನಿ ನಾನು, ಒಂಚೂರು ಹಾಕ್ಕೊಂಡು ಮಿಕ್ಸಿ ಹುಡಿ ಮಾಡ್ಕೊಂಡು ಬರೋಣ. ಫಸ್ಟ್ ಇದನ್ನು ಹುಡಿ ಮಾಡ್ತೀನಿ. ನೋಡಿ ಮೆಣಸು, ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಸೋರೆಕಾಯಿ ಸಿಪ್ಪೆ, ಕರಿಬೇವು, ಇಂಗು ಇಷ್ಟು ಪುಡಿ ಮಾಡಿಕೊಂಡು ಈಗ ನಾನು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಈಗ ಇದನ್ನು ಒಂಚೂರು ಪುಡಿ ಮಾಡಿ ಆದಮೇಲೆ ಕೊಬ್ಬರಿ ಹಾಕ್ಕೊಳ್ಳೋಣ. ನೋಡಿ ನುಣ್ಣಗಾಗಿದೆ. ಈಗ ಕೊಬ್ಬರಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೇನೆ ಹಾಕ್ತಾ ಇದ್ದೀನಿ ಉಪ್ಪು. ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಇನ್ನು ಕೊಬ್ಬರಿ ಈಗ ಮಿಕ್ಸಿನಲ್ಲಿ ಇನ್ನೊಂದ್ಸಲ ಮಿಕ್ಸ್ ಆಗೋಕ್ಕೋಸ್ಕರ ಗ್ರೈಂಡ್ ಮಾಡ್ತಾ ಇದ್ದೀನಿ. ನೋಡಿ ಆದ್ಮೇಲೆ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಆರೋಗ್ಯಕರವಾದ ಚಟ್ನಿ ಪುಡಿಗಳನ್ನು ನಾವು ಮನೆಯಲ್ಲೇ ಮಾಡಿಕೊಂಡಾಗ ಎಷ್ಟು ಖುಷಿ ಇರುತ್ತೆ ನೋಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಧಾರಾಳವಾಗಿ ತಿನ್ಬೋದು. ದೋಸೆಗೆ, ಇಡ್ಲಿಗೆ, ಅನ್ನಕ್ಕೆ ಒಂದು ಸ್ವಲ್ಪ ನಿಮ್ಗೆ ಕೊಬ್ಬರಿ ಎಣ್ಣೆ ಬೇಕಾದವ್ರು ಕೊಬ್ಬರಿ ಎಣ್ಣೆ ಹಾಕ್ಕೋಬೋದು. ಇಲ್ಲ ತುಪ್ಪ ಹಾಕ್ಕೊಂಡು ಅನ್ನ ಕಲಿಸ್ಕೊಂಡು ಊಟ ಮಾಡಿದ್ರೆ
ಎಷ್ಟು ಒಂದು ಖುಷಿ ಸಮಾಧಾನ ಸಿಗತ್ತೆ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಸಿಪ್ಪೆಯ ಚಟ್ನಿ ಪುಡಿ ರೆಡಿ ಐತಿ. ಸೋರೆಕಾಯಿ ಸಿಪ್ಪೆಯ ಚಟ್ನಿ ಪುಡಿ ರೆಡಿಯಾಗಿದೆ. ನೋಡಿ ಆತ್ಮೀಯರೇ, ಎಷ್ಟು ಚೆನ್ನಾಗಾಗಿದೆ ಸೋರೆಕಾಯಿ ಸಿಪ್ಪೆಯ ಚಟ್ನಿ ಪುಡಿ ಅಂದರೆ ತುಂಬ ಚೆನ್ನಾಗಾಗಿದೆ. ಸೋರೆಕಾಯಿಯನ್ನು ತರ್ತೀವಿ ನಾವು, ಸಿಪ್ಪೆ ತೆಗೆದು ಆ ಸಿಪ್ಪೆನ ಕಸದ ಬುಟ್ಟಿಗೆ ಹಾಕಿ ಸೋರೆಕಾಯಿಯ ಒಳಗಡೆ ತಿರುಳಲ್ಲಿ ಅಡುಗೆ ಮಾಡ್ತೀವಿ. ಆ ಸಿಪ್ಪೆನಲ್ಲಿ ಎಷ್ಟು ಒಳ್ಳೆಯ ಗುಣಗಳಿರುತ್ತೆ, ಔಷಧೀಯ ಗುಣಗಳಿರುತ್ತೆ, ಆರೋಗ್ಯಕರ ಗುಣಗಳಿರುತ್ತೆ, ಪ್ರೋಟೀನ್, ವಿಟಮಿನ್ ಎಲ್ಲ ಇರೋವಾಗ ನಾವ್ಯಾಕೆ ಬಿಸಾಡಬೇಕದನ್ನು? ಸೋರೆಕಾಯಿ ಸಿಪ್ಪೆಯ ಚಟ್ನಿ ಮಾಡ್ಬೋದು. ಸೋರೆಕಾಯಿ ಸಿಪ್ಪೆಯ ತಂಬಳಿ ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದೇ ಥರ ಸೋರೆಕಾಯಿ ಸಿಪ್ಪೆಯ ಚಟ್ನಿ ಪುಡಿ. ಈ ಸಿಪ್ಪೆ ಚಟ್ನಿ ಪುಡಿ ಅಂತೂ ನೀವು ಯಾರು ಮಾಡಿರೋಕ್ಕೆ ಸಾಧ್ಯ ಇಲ್ಲ, ತಿಂದಿರೋಕ್ಕೆ ಸಾಧ್ಯ ಇಲ್ಲ. ತುಂಬ ರುಚಿಯಾಗತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ನೀವು ಮತ್ತೆ ಮತ್ತೆ ಇದನ್ನೇ ಮಾಡ್ಕೋತೀರಾ. ಬೇರೆ ಯಾವ ಚಟ್ನಿ ಪುಡಿನೂ ಮಾಡಲ್ಲ, ಇದೇ ಚಟ್ನಿ ಪುಡಿನ ಮಾಡ್ಕೋತೀರಾ. ಅಷ್ಟು ಚೆನ್ನಾಗಿದೆ, ತುಂಬ ರುಚಿಕರವಾಗಿದೆ. ನೀವು ಮನೇಲಿ ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯನ ಉತ್ತಮಪಡಿಸ್ಕೊಳ್ಳಿ. ಹಾಗೆ ನಿಮಗೆ ಊಟಕ್ಕೆ ಒಂದು ಚಟ್ನಿ ಪುಡಿ ಮಾಡಿ ಇಟ್ಕೊಂಡಾಗ ನಿಮಗೆ ಅದು ಊಟಕ್ಕೂ ಆಗತ್ತೆ, ತಿಂಡಿಗೂ ಆಗತ್ತೆ, ಎಲ್ಲದಕ್ಕೂ ಆಗತ್ತೆ. ಖಂಡಿತ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.